ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಏನಪ್ಪ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತನಾ? ಹಾಗೇನಿಲ್ಲ, ಮತ್ತೆ ಇವತ್ತು ನೆನ್ನೆ ಮಾಡಿದಂಥ ಟ್ರೆಕ್ಕಿಂಗ್ ಥರನೇ ಇವತ್ತು ಒಂದು ಟ್ರೆಕ್ಕಿಂಗ್ ಬಂದಿದ್ದೀವಿ. ಅದು ಯಾವುದು ಅಂದರೆ ಹರಿಶ್ಚಂದ್ರಗಡ. ಸುಮಾರು ಇವಾಗ 9:30 ಆಗೋಯ್ತು. ಇವತ್ತು ನಾವು ಹರಿಶ್ಚಂದ್ರಗಡ ಬರೋ ಹಾಗೆ ಇರಲಿಲ್ಲ. ನಮ್ಮ ಋಷಿ ಏನು ಮಾಡ್ದ ಅಂದರೆ, ನಾನು ಅವನಿಗೆ ಹೇಳಿದೆ ಹರಿಶ್ಚಂದ್ರಗಡ ತುಂಬ ಭಾಳ ದೂರ ಐತೆ ಅಂತ. ಆದರೆ ಅವನು ಕೇಳ್ದಾನೆ, ಇಲ್ಲ ನನಗೆ ಗೊತ್ತು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಮನೆ ತಾವಿಂದ 100 ಕಿಲೋಮೀಟ್ರ್ ದೂರ ಕರ್ಕೊಂಬಂದವನೆ. ಇವಾಗ ನಾವು ಲಗೇಜ್ ಏನೂ ತಂದಿಲ್ಲ, ಮತ್ತೆ ಅವ್ರ ಮನೆ ಹತ್ರ ಹೋಗಿ 100 ಕಿಲೋಮೀಟ್ರ್ ವಾಪಸ್ ಹೋಗಿ ಬರಬೇಕು ನಾಳೆ. ಅದೊಂದು ಮಿಸ್ ಮಾಡ್ದೆ. ಈಗ ಯೋಚನೆ ಮಾಡ್ತಾ ಕೂತವನೆ, ಏನು ಮಾಡೋದು, ಮಿಸ್ ಮಾಡ್ಬಿಟ್ಟೆ ಅಂತ. ಪರವಾಗಿಲ್ಲ, ಇರಲಿ. ಹತ್ರ ಬಂದು ಪಾರ್ಕಿಂಗ್ ಹತ್ರ ನಿಲ್ಸಿದ್ದೀವಿ ಬೈಕ್ನ. ಒಳ್ಳೆ ಚೆನ್ನಾಗಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಷ್ಟೊಂದು ನಿದ್ದೆ ಬರೈತೆ ಅಂತ ಹೇಳ್ತಿದ್ದ ನಮ್ಮ ಹುಡುಗ. ಈಗ ಫುಲ್ ಖುಷಿಯಾಗವನೆ. ಯಾಕಪ್ಪ ಅಂದರೆ ಕಾಲೇಜ್ ಹುಡುಗಿರು ಬಂದವ್ರೆ, ಅದಕ್ಕೆ ಫುಲ್ಲು ಮಸ್ತ್ ಆಗವನೆ ಹುಡುಗ. ಹೋಗ್ತಾವನೆ ಇವಾಗ. ನಾವು ನೋಡಿದ್ದೆ ಹರಿಶ್ಚಂದ್ರಗಡ. ನಾವು ಹೆಚ್ಚು ಕಡಿಮೆ ಅಂದರೂ ಇಲ್ಲಿಂದ ಇದ್ರ ಮೇಲ್ಗಡೆ ತನಕ ಹೋಗಬೇಕು. ಸುಮಾರು ದೂರ ಐತೆ, ತುಂಬಾ ದೊಡ್ಡದು. ಈಗ ತಕ್ಷಣ ಸ್ಟಾರ್ಟ್ ಮಾಡೋಣ ನಾವು. ವ್ಯೂ ಪಾಯಿಂಟ್ ಹೋಗೋದ್ರೊಳಗೆ ಎಷ್ಟೊತ್ತೈತೆ ಅಂತ ಗೊತ್ತಿಲ್ಲ. ऋषि बोले वेलकम टू हरिश्चंद्रगढ़. बोले वेलकम टू हरिश्चंद्रगढ़ स्टाइल में. हाँ, वेलकम टू हरिश्चंद्रगढ़. ಹಾಂ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಇವಾಗ ಹತ್ತದು ಕಾಲಿಟ್ಟು ಹೊರಟಿದ್ವಿ. ಜರ್ಸಿ ಏನು ಬಿಚ್ಚಿಲ್ಲ. ಬೆಳಗ್ಗೆ ಚೆನ್ನಾಗಿ ಫ್ರೆಶ್ ಆಗಿ ಬಿಸಿನೀರು ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ವಿ. ಏನಪ್ಪ ಅಂದರೆ ನಾನು ತಂದಿರೋದೆ 5 ಜೊತೆ ಬಟ್ಟೆ. ಇವಾಗ ನೆನ್ನೆ ಹಾಕಿದಂಥ ಬಟ್ಟೆನ ವಾಶ್ ಮಾಡಿ ಬಂದಿದ್ದೀನಿ. ಇಲ್ಲಿ ಹೊಡಿತಾರೆ ಬಿಸ್ಲಿಗೆ, ಅರ್ಧ ಗಂಟೆ ಸಾಕು ಹಾರ್ಕೊಳ್ಳೋಕ್ಕೆ. ಶರ್ಟ್ನ ಹಾಕ್ಕೊಂಡು ಬಂದಿದ್ದೀನಿ, ಬೇರೆ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ. ನೆನ್ನೆ ಹಾಕಿದಂಥ ನಾವು ಒಗೆದ್ಬಿಟ್ಟು. ನಾನು ಡೈಲಿ ಹಾಗೇನೆ ಮಾಡ್ತಾ ಇರೋದು. ಆದರೆ ನಿಮಗೆ ನೋಡೋಕ್ಕೆ ಅದು ಯಾವ ಥರ ಇರುತ್ತೆ ಅಂದರೆ, ಇವನೇನು ಸ್ನಾನನೇ ಮಾಡೋದಿಲ್ಲಪ್ಪ ಅನಿಸ್ತಿರ್ತದೆ. ಆದರೆ ನಾನು ಡೈಲಿ ಸ್ನಾನ ಮಾಡ್ತಾಯಿದ್ದೀನಿ, ಡೈಲಿ ಬಟ್ಟೆ ಒಗಿತಾ ಇದ್ದೀನಿ. ಯಾವ್ದಾದ್ರು ಚರಿಗಿರಿ ಸಿಕ್ಕಿತಾವೆ ಸ್ನಾನ ಮಾಡ್ಕೊಳ್ಳೋದು, ಅಲ್ಲೇ ಬಟ್ಟೆ ವಾಶ್ ಮಾಡ್ಕೊಳ್ಳೋದು. ಕೊಳೆ ಏನು ಅಷ್ಟಾಗಿ ಆಗಿರೋದಿಲ್ಲ. ಆದರೆ ಮತ್ತೆ ಇನ್ನೊಂದು 2 ದಿನ ಬಿಟ್ಕೊಂಡು ಅದನ್ನೇ ಹಾಕೋತೀನಿ. ಇರೋದ ಜೊತೆ ಏನು ಮಾಡಲಿ ನಾನು. ಇದೇ ಥರ ಹೊರಡೆ ನಾವು ಟ್ರಿಪ್ಪಿಗೆ ಬಂದಾಗ ಜಾಸ್ತಿ ಲಗೇಜ್ಗಳಿರಬಾರ್ದು ನಮ್ಮ ಹತ್ರ. ಇದ್ದಷ್ಟು ನಮಗೆ ಟೆನ್ಷನ್ ಜಾಸ್ತಿ. ಇವಾಗಲೇ ಅನ್ನಿಸ್ತಾ ಇರ್ತದೆ ನನಗೆ ಲಗೇಜು ತುಂಬ ಐತೆ ಅಂತ. ಪಾರ್ಕಿಂಗ್ ಲಾಟ್ಗಳೆಲ್ಲ ಸ್ವಲ್ಪ ಕಷ್ಟ, ಎತ್ಕೊಂಡು ಹೋಗ್ಬಿಡ್ತಾರೆ ಯಾರಾದರೂ ಅಂತ. ಅದಕ್ಕಾಗಿ ನಾನು ಲಗೇಜ್ ಕಡಿಮೆ ತಂದೆ, 5 ಜೊತೆ ಬಟ್ಟೆ. ಹಾಂ, ಚಲೋ गाइस फॉलो. ಹಾಂ, ಅವನ್ನ ಫಾಲೋ ಮಾಡ್ರಪ್ಪ ಇವಾಗ ಎಲ್ಲರೂ. ನಾನು ಎಲ್ಲರೂ ಎಂಜಾಯ್ ಮಾಡಿದ್ದೀರ ವೀಡಿಯೋ ನೋಡಿ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಯಿತು ನನಗಂತೂ. ನಿಮಗೂ ಆಗಿರ್ತದೆ ಕೆಲವರಿಗೆ ಖುಷಿ. ಆದರೆ ಇವತ್ತು ಯಾವ ಥರ ಖುಷಿ ಆಯ್ತದೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಈ ಪಶ್ಚಿಮ ಘಟ್ಟಗಳಲ್ಲಂತೂ ಬೆಟ್ಟವು ಬೆಟ್ಟ. 3 ದಿನದಿಂದ ಬೆಟ್ಟ ನೋಡಿ ಗುರು ನಿಜವಾಗ್ಲೂ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಭಾಳ ಬೇಜಾರು. ನೋಡಿದ್ರು ಬೆಟ್ಟ ಊರುಗಳೇ ಕಾಣಿಸೋದಿಲ್ಲ ಇಲ್ಲಿ. ಸುತ್ತ ಆ ಕಡೆ ಈ ಕಡೆ ಹತ್ತ ನೋಡಿದ್ರು ಬೆಟ್ಟ. ಬೆಳಗ್ಗೆ 1 ಗಂಟೆ ಬರೀ ಬೆಟ್ಟ ನೋಡ್ತಾನೆ ಇರ್ತೀವಿ. ಅವನೊಂದು ಮಾತು ಕೇಳಿದಿದ್ರೆ ಇವತ್ತು ಬೆಟ್ಟಗಳೆಲ್ಲ ಮುಗಿದೋಗಿ ನೆಮ್ಮದಿಯಿಂದ ಇವತ್ತು ಮುಂಬೈಗೆ ಹೊಂಟೋಗ್ಬಿಡ್ಬೋದಿತ್ತು. ನಾಳೆ ಬೆಳಗ್ಗೆ ಮುಂಬೈಲಿರೋವು. ಆದರೆ ಅವ್ನು ಕೇಳಲಿಲ್ಲ. ಈಗ ಮತ್ತೆ 100 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು. ಯಾವನೋ ಆಯ್ತಾನೆ ಅನ್ನಿಸ್ತದೆ. ಮೊದಲೇ ಟಯರ್ಡ್ ಆಗಿರ್ತೀವಿ. ಆಗಲ್ಲ ಗುರು, ಆಗಲ್ಲ. ಏನಾದರೂ ಇಲ್ಲೆಲ್ಲ ಮಳೆ ಬಂದ್ಬಿಟ್ರೆ ನಿಜವಾಗ್ಲೂ ಆಗೋದಿಲ್ಲ. ರತನ್ಗಡಿಂದ ಹರಿಶ್ಚಂದ್ರಗಢಕ್ಕೆ ಬರಬೇಕು ಅಂದರೆ 70 ಕಿಲೋಮೀಟ್ರ್ ಐತೆ.
70 ಕಿಲೋಮೀಟ್ರಲ್ಲಿ ಒಂದು 10 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಇನ್ನು 60 ಕಿಲೋಮೀಟ್ರ್ ರೋಡ್ ಭಾಳ ಚೆನ್ನಾಗೈತೆ, ಬರ್ಬೋದು. ಇನ್ನೂ ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು. ನನ್ನೇನು ಕೂಡ ರತನ್ಗಢನ ಇಷ್ಟೊತ್ತಿಗೆ ಹತ್ತಿದ್ದು 9 ಗಂಟೆಗೆ, ಇವತ್ತು 9 ಕಾಲ, ಇವತ್ತು 9:15 ಆಗೈತೆ. ಮಳೆ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಮಳೆ ಟೈಮಲ್ಲಿ ಬಂದರೆ ಸ್ವಲ್ಪ ರಿಸ್ಕು. ಇಲ್ಲ ನಾನು ರಿಸ್ಕ್ ತಗೊಂಡು ಫೇಸ್ ಮಾಡ್ತೀನಿ ಏನಾದ್ರು ಬನ್ನಿ. ಮಳೆ ಟೈಮಲ್ಲಿ ಬಂದು ಫಾಲ್ಸ್ಗಳು ನೋಡ್ಬೋದು. ರತನ್ಗಢದಿಂದ ಹರಿಶ್ಚಂದ್ರಗಢಕ್ಕೆ ಬರೋ ರೂಟಲ್ಲಿ ನೆಕ್ಲೆಸ್ ಫಾಲ್ಸ್, ವಸುಂಧರಾ ಫಾಲ್ಸ್, ಹೀಗೆ ಹಲವಾರು ರೋಡ್ ಸೈಡಲ್ಲಿ ಸಿಗ್ತವೆ ಫಾಲ್ಸ್ಗಳು. ರಂಧ ಫಾಲ್ಸು ಇವೆಲ್ಲ ಸಿಗ್ತವೆ. ಮಳೆ ಟೈಮಲ್ಲಿ ಇದನ್ನು ನೋಡ್ಬೋದು. ಹಾಗೆಯೇ ಈ ಬೆಟ್ಟದ ಮೇಲೆ ಹಿಂದೆ ಕಾಣಿಸ್ತಿರೋ ಅಂಥ ಬೆಟ್ಟಗಳ ಮೇಲೆಲ್ಲ ನೀರು ಹರಿತಿರ್ತದೆ. ಆದರೆ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಭಾಳ ಡೇಂಜರ್ ಆಗಿರ್ತದೆ. ಇಂಥ ಟೈಮಲ್ಲಿ ಬಂದರೆ ನನ್ನ ಪ್ರಕಾರ ಇಲ್ಲಿಗೆಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ಬರಬೇಕು ಅಂದರೆ ಇದೇ ಸರಿಯಾದ ಟೈಮು. ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಈ 3 ತಿಂಗಳಲ್ಲಿ ಬಂದರೆ ಭಾಳ ಚೆನ್ನಾಗಿರ್ತದೆ. ಹಸಿರು ಇರ್ತದೆ, ಸ್ವಲ್ಪ ಮಳೆನೂ ಇರ್ತದೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಬೇಸಿಗೆ ಟೈಮಲ್ಲಿ ಬಂದರೆ ಇವಾಗಲೇ ತಡೆಯೋಕ್ಕಾಗ್ತಿಲ್ಲ ಮಳೆನ. ಇನ್ನು ಬೇಸಿಗೆ ಟೈಮಲ್ಲಿ ಬಂದರೆ ನಿಜವಾಗ್ಲೂ ಅಷ್ಟು ಹೆವಿ ಬಿಸಿಲು ಹೊಡಿತದೆ ಮೇಲೆ. ಅದಕ್ಕೆ ಯಾರಾದರೂ ಬರಬೇಕು ಅನ್ನೋರು ಈ 3 ತಿಂಗಳಲ್ಲೇ ಬಂದು ನೋಡ್ಕೊಂಡೋಗಿ. ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಅಂತ ಕೆಳಗಡೆ ವ್ಯೂಸು ಮತ್ತು ಮೇಲ್ಗಡೆ ವ್ಯೂಸು. ಸುಮಾರು ದೂರ ಬಂದಿದ್ದೀವಿ ಅಷ್ಟೇ, ಒಂದು ಅರ್ಧ ಕಿಲೋಮೀಟ್ರ್ ಬಂದಿಲ್ಲ ಇನ್ನು. ಒಂದು ಸ್ಟೆಪ್ ಮಾಡ್ತಾರೆ. ಆ ಸ್ಟೆಪ್ ನನಗೆ ಇಷ್ಟ ಆಗೈತೆ. ಅದನ್ನ ಮಾಡೋಂದ್ರೆ ಅವ್ನಿಗೆ ಗೊತ್ತಿಲ್ಲ ಅಂತವನೇ. ಅಲ್ಲಿ ಹುಡುಗರು ಮಾಡ್ತಿದ್ರು. ನೆನ್ನೆ ಮಾತ್ರ ಬಂದಿದ್ದು ಜ್ವರ ಎಲ್ಲ ಹೊಂಟೋಗಿದ್ದು. ಆದರೆ ನೈಟು ಹೆವಿ ಟಯರ್ಡ್ ಆಗಿತ್ತು. ಒಂದು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲಗಿದೆ. ನಿಜವಾಗ್ಲೂ 2 ಬೆಟ್ಟ ತಗೋಯ್ತದೆ ಇವತ್ತು. ಹಾಂ, ಇದನ್ನ ತೆಗೆ ಹೆಚ್ಚು ಕಡಿಮೆ ಹತ್ತಿ ಇಳಿಯೋಕ್ಕೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಆಯ್ತದೆ. ನೆನ್ನೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 2 ಗಂಟೆಗೆ ಇಳಿತಿದ್ದೀವಿ. ಇನ್ನಿದು ಅಷ್ಟೇ 9:15 ಸ್ಟಾರ್ಟ್ ಮಾಡಿದ್ದೀವಿ, 3 ಗಂಟೆಗೆ ಇಳಿದ್ದೀವಿ. ಇನ್ನು ಅದನ್ನ ತಿಳಿಯೋದಿಲ್ಲ ನಾವು. ಇಲ್ಲಿಂದ ಟಫ್ ಆಗೈತೆ ಸ್ವಲ್ಪ ರೋಡು. ಈ ಥರ ರೋಡಲ್ಲಿ ಮಳೆಲ್ಲ ತಗೋಯ್ತದ. ಇಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತದೆ ಮಳೇಲಿ, ಅಂತಕ್ಕಾಗಲ್ಲ. रुकिए देखो हाँ फुल एंजॉय होगा ತಿನ್ಬಿಟ್ಟು. क्यों नहीं अच्छा नहीं है. ऊपर रुकेंगे, ब्रेक लेंगे ऊपर. हाँ नहीं रहे आ रहे हैं. ಈ ಚಾಕ್ಲೇಟ್ಗಳು ನಮ್ಮಮ್ಮ ಅಂದರೆ ನಮ್ಮ ಅತ್ತಿಗೆ ಮನೆಯಿಂದ ಕೊಟ್ಟಿದ್ರು ತುಂಬ್ಕೊಂಡು ಅಂತ, ಅದನ್ನು ತುಂಬ್ಕೊಂಡು ಬಂದಿದ್ದೀನಿ. ऋषि स्टूडेंट्स आ गया, पीछे देखो. ಹಾಂ ಅಲ್ಲಿ ನೋಡ್ರಿ ಕಾಲೇಜ್ ಮಕ್ಳುಗಳು ಬರ್ತಾವ್ರೆ. ಇವನಪ್ಪ ಕೂಗ್ತಾವನೆ ಬೇಗ ಬೇಗ ಬಾ ಅಂತ. ಆಯ್ತಲ್ಲ ಇಲ್ಲಿ 2 ಬೆಟ್ಟ ಹತ್ತಿ ಬಿಡೋದ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಇವತ್ತು ಇಷ್ಟು ದೂರ ಬಂದಿದ್ದೀವಿ. ನಾಳೆಗೆ ಮತ್ತೆ ಇಲ್ಲಿ ತನಕ ಬರೋಕ್ಕಾಗೋದಿಲ್ಲ. ಹಾಗೆ ಸ್ಟ್ರೈಟು ಮುಂಬೈಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಬರ್ತಿರೋದು ಹುಡುಗ.
ನಮ್ಮ ಹೆಜ್ಜೆ ಇಡೋಕ್ಕೂ ಮೊದಲು ನಮ್ಮ ಕಣ್ಣುಗಳು ನೆಕ್ಸ್ಟ್ ಸ್ಟೆಪ್ ನಾವು ಎಲ್ಲಿಡಬೇಕು ಅಂತ ಯೋಚನೆ ಮಾಡ್ತಾಯಿರ್ಬೇಕು, ನೋಡ್ತಾ ಇರಬೇಕು. ನಮ್ಮ ಬ್ರೈನು ವರ್ಕಲ್ಲಿರಬೇಕು. ಇಲ್ಲ ಅಂದರೆ ನಮ್ಮ ಕಣ್ಣು ನೆಕ್ಸ್ಟ್ ಸ್ಟೆಪ್ ಎಲ್ಲಿಡಬೇಕು ಅಂತ ನೋಡಲಿಲ್ಲ ಅಂದರೆ ನಾವು ಎಲ್ಲಿ ಬೇಕಾದ್ರೂ ಕಾಲಿಟ್ಟು ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿರೋ ಅಂಥ ಸಹ್ಯಾದ್ರಿ ಬೆಟ್ಟಗಳು ಎಲ್ಲವೂ ಡೇಂಜರ್ ಅಷ್ಟೇ. ನಾನು ನೆನ್ನೆಲ್ಲೇ ಹೇಳಿದಾಗೆ ಇಲ್ಲಿರೋವೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವೋ ಅದಕ್ಕಿಂತ ಡೇಂಜರ್ ಇವು. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು. ಇಲ್ಲಾಂದರೆ ನಮ್ಮನ್ನ ದೂರ ದೂರ ಕರ್ಕೊಂಡು ಹೋಗ್ಬಿಡ್ತದೆ ನಮ್ಮನ್ನ. ಬೆಟ್ಟದ ಮೇಲಿಂದ ಹೋಗ್ತಾರ ನೀರು, ಬೀಳ್ತಾರ ನೀರು, ಮಳೆ ಥರ ಐತೆ. ಸ್ನಾನ ಮಾಡಿಬಿಡ್ಬೋದು. ಇದೇನು ಗಾಂಜಾ ಸ್ಮೆಲ್ ಬರ್ತದಲ್ಲ ಗುರು. ಯಾವನೋ ಗಾಂಜಾ ಸೇರ್ತಾವನೆ, ಯಾವನೋ ಗಾಂಜಾ ಸೇರ್ತಾವ ಗುರು. ನನಗಂತೂ ಸ್ಮೆಲ್ಲು ತಡೆಯೋಕ್ಕಾಗ್ತಾಯಿಲ್ಲ. ನನಗೆ ಮೊದಲೇ ಸಿಗರೇಟ್ ಸ್ಮೆಲ್ ಹೊಟ್ಟೆ ಒಳಗೆ ಹೋದರೆ ಸಾಕು ತಲೆ ತಿರುಗಿ ಬೇದಾಯ್ತೀನಿ. ಹಿಂಗೆ ಸ್ಮೆಲ್ಲು ಅಂದರೆ ಕೇಳೋಕ್ಕಾಯ್ತದ ಯಪ್ಪ. ನೋಡಿ ನಾನು ಹಿಂದೆ ನಿಂತನಲ್ಲ, ಅವನೇ ಯಾಕಂದ್ರೆ ಗಾಂಜಾ ಹೊಡಿತಾರೆ ಬಡ್ಡಿ ಮಗ. ನೋಡ್ರಿ ಇಲ್ಲಿ ಮಳೆ, ಇದು ಮಳೆ ಅಲ್ಲ, ಇದು ಮೇಲ್ಗಡೆ ಬೀಳ್ತಾರ ಅಂತ ಪರ್ವತದ ನೀರು. ಇನ್ನು ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ಹೆಂಗಿರುತ್ತೆ ಯೋಚನೆ ಮಾಡಿ. ಮಳೆ ಇಲ್ದಾನೆ ಇಷ್ಟು, ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ಒಳ್ಳೆ ಒಳ್ಳೆ ಜಲಪಾತಗಳಿಲ್ಲಲ್ಲವ ಪೂರ್ತಿ. ಬಾ ಬಾ ಬಾ, ಏನು ದೊಡ್ಡ ದೊಡ್ಡ ಬಂಡೆಗಳು ಗುರು. ನಮ್ಮ ಕಡೆಲಿ ಇವೆ ಇದಕ್ಕಿಂತ ಎತ್ತರಾಗಿ. ಅಲ್ಲಿ ಏನಪ್ಪ ಅಂದರೆ ನಾವು ಇದಕ್ಕಿಂತ ಎತ್ತರಾಗಿರೋ ಜಾಗದಲ್ಲಿದ್ರೂ ನಾವು ಸಮತಟ್ಟಾಗಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸಮತಟ್ಟಾಗಿ ಮಾಡೋಕ್ಕಾಗಲ್ಲ ಆ ಥರ ಬಂಡೆಗಳನ್ನ. ಅದಕ್ಕೆ ನಮಗೆ ಒಂದೇ ಸಲ ಅಷ್ಟು ಹೈಟ್ ನೋಡಿದಾಗ ನಮ್ಗೆ ಹಂಗೆ ಅನ್ಸೋದು ಇದೇನು ಇಷ್ಟು ದೊಡ್ಡದು ಅಂತ. ನಮ್ಮ ಋಷಿ ಮಾತ್ರ ನಾನ್ ಸ್ಟಾಪ್ ಓಡಬೇಕು ಅಂತಲೇ ಡಿಸೈಡ್ ಮಾಡೋಣ ಇವತ್ತು. ರೋಡ್ ಇಲ್ಲೇ ಹಿಂಗಿದೆ, ಇನ್ನು ಮೇಲ್ಗಡೆ ಹತ್ತಕ್ಕೆ ಕಡ್ದಾಗಿದೆ ಮೆಟ್ಲುಗಳು. ಅಲ್ಲಿ ಯಾವ ರೀತಿ ಅಂತ ಹೋಗಿ ಬಿಡೋಣ. ಬಂದಿದ್ವಿ, ಬಂದಮೇಲೆ ಇನ್ನೇನು ಉಳ್ಕೊಳಕ್ಕಾಗತ್ತಾ? ಹೋಗಿ ನೋಡ್ಕೊಂಡು ಬದಿರೋದು ಅಷ್ಟೇ. ಅದು ಹೇಗಾಗಿರಲಿ. ಅಲ್ಲಿ ಮಾತ್ರ ಭಯಂಕರವಾಗಿರ್ತದೆ. ಕೆಳಗಡೆ ನಿಂತ್ಕೊಂಡು ನೋಡೋಕ್ಕೂ ಸಖತ್ತಾಗಿರ್ತದೆ. ಇಂಥ ಆ್ಯಕ್ಟಿವಿಟಿ ನಾನು ಮಾಡ್ತಾಯಿರ್ಬೇಕು ವರ್ಷಕ್ಕೊಂದ್ಸಲಿ. ಸಖತ್ತಾಗಿರ್ತದೆ ಖುಷಿಯಾಗಿ. ನಾವು ಮನೇಲಿ ಇದ್ದು ಕೆಲಸ ಅಂದ್ಕೊಂಡು ಇದ್ದರೆ ನಮ್ಮ ಮೈಂಡು ಮನಸ್ಸು ಎಲ್ಲ ತುಕ್ಕಿಡಿತದೆ. ನನಗೂ ಅಷ್ಟೇ, ಒಂದು ವರ್ಷ ಎಲ್ಲಿಗೂ ಹೋಗ್ದೆ ಮನೇಲಿ ಇರ್ತೀನಲ್ಲ, ಎಲ್ಲರೂ ಹೋಗ್ಬಿಟ್ಟು ಬರಬೇಕು ಹೊರಗಡೆ ನೇಚರ್ಗೆ ಅನಿಸ್ತಾ ಇರ್ತದೆ. ಅದಕ್ಕೆ ಈ ಸತಿ ಪ್ಲ್ಯಾನ್ ಮಾಡಿ ಮಹಾರಾಷ್ಟ್ರ ಬಂದಿರೋದು. ಲಾಸ್ಟ್ ಟೈಮೇ ಬರಬೇಕಿತ್ತು ಮಹಾರಾಷ್ಟ್ರಕ್ಕೆ. ಅದು ಫ್ರೆಂಡ್ಸ್ಗಳೆಲ್ಲ ಏನು ಹೇಳಿ ಬರೋಕ್ಕಾಗಲಿಲ್ಲ. ಆದರೆ ಈ ಸತಿ ಒಬ್ಬನೇ ಆದರೂ ಪರವಾಗಿಲ್ಲ ಅಂತ ಬಂದಿದ್ದೀನಿ ಗುರು. ಇಲ್ಲೆಲ್ಲ ಛತ್ರಿ ಇಟ್ಕೊಂಡು ಓಡ್ತಾವ್ರೆ ನೋಡಿ. ಇಲ್ಲಿ ಹುಯ್ತಾರ ನೀರಿಗೆ ಛತ್ರಿ ಇಟ್ಕೊಂಡು ಓಡ್ತಾವ್ರೆ ಗುರು. ಮಳೆ ಏನೋ ನನಗೆ, ನಾವು ಛತ್ರಿ ಥರದನ್ನೇ ಬಂದ್ಬಿಟ್ಟು ಸರಿ ಆಗ್ತಾಯಿಲ್ಲ. हेलो गाइस, कितना बचा है और? हाँ, कितना बचा है और? कितना बाकी रहा है? कितना दूर है? दूर कितने मिनट का है? 15 मिनट. ओके. बारिश नहीं रे. हाँ पानी गुरु. ಇಲ್ಲಿ ನೋಡ್ರಿ, ಇಲ್ಲಿ
ಮಳೆ ಯಾವಾಗಲೂ ಹೋಯ್ತಾ ಇರ್ತದೆ ಇಲ್ಲಿ. ಆದರೆ ಕೆಳಗಡೆ ಮಳೆ ಅಲ್ಲ, ಬೆಟ್ಟದ ಮೇಲೆ ಬರ್ತಾರಂಥ ಮಳೆ. ಇಲ್ಲಿ ಏನಾದರೂ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ನೀವು ಛತ್ರಿ ಎಲ್ಲ ಒಂದು ಕೊಬ್ಬರ ಛತ್ರಿ ತಗೊಬರ್ಬೇಕು ಇಲ್ಲಿ ಓಡಾಡೋಕ್ಕೆ. ಯಾಕೆಂದರೆ ಮೇಲ್ಗಡೆಯಿಂದ ಬೀಳೋ ಫೋರ್ಸ್ಗೆ ನೀರು ನಿಮ್ಮ ಛತ್ರಿ ಮುರ್ಕೊಂಡು ಹೋಯ್ತದೆ. ಹಾಗೇನೆ ಇಲ್ಲೊಂದು ಫಾಲ್ಸ್ ಸೌಂಡ್ ಬೇರೆ ಕೇಳಿಸ್ತೈತೆ ಕಿವಿಗೆ, ಗುಯ್ ಅಂತ. ನೋಡಿ ಅಲ್ಲಿ ಹಿಂದೆ ಯಾವ ರೀತಿ ಮಳೆ ಹೋಯ್ತಿದೆ ಅಂತ. ಇಲ್ಲೆಲ್ಲವೂ ಮುಂದೆನೂ ಕೂಡ ಪೂರ್ತಿ ಮಳೆ ಮಳೆ ಮಳೆ. ಅದು ಬೆಟ್ಟದ ಮೇಲೆ ಇರೋಂಥ ನೀರು. ಮಳೆಗಾಲದಲ್ಲಿ ಬಂದ್ರಂತೂ ಸಕ್ಕತ್ತಾಗಿರ್ತದೆ. ಆದರೆ ಅಷ್ಟೇ ರಿಸ್ಕು ಆಯ್ತದೆ ನಮ್ಗೆ ಅವಾಗ ಮಳೆಗಾಲದಲ್ಲಿ ಬಂದರೆ. ಬೆಳಗ್ಗೆ ಒಳ್ಳೆ ತಿಂಡಿ ತಿಂದಿದ್ದೋ, ಪೋಯಿ ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಂಬಂದಿದ್ದೋ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅರ್ಗೋ ಹೋಗ್ಬಿಡ್ತದೆ. ಈಗ ಅದು ನಿಲ್ಲೋದಿಲ್ಲ, ಅದು ಹೊಟ್ಟೆಲೆ. ಇಷ್ಟೊಂದು ರಿಸ್ಕ್ ಕೊಟ್ಟರೆ ಎಲ್ಲಿ ನಿಲ್ತದೆ ಅದು? ಋಷಿ ಬೇರೆ ಓಡೋದು ಅದೆಲ್ಲೋ. ಎಲ್ಲಿಗೂ ಹೋಗ್ಬಿಟ್ಟ ಹುಡುಗ, ಕಾಣಿಸ್ತಾನೆ ಅವಳು. ನೋಡಿ ಫಾಲ್ಸ್ನಾಗ ಮಳೆಲಂತೂ ಅವೆಲ್ಲ ಹೆಂಗೆ ಕಾಣಿಸ್ತಾ ಇರ್ತದೆ ಅಂದರೆ ಹೇಳೋಕ್ಕೂ ಆಗೋದಿಲ್ಲ, ಅಷ್ಟು ಆನಂದ ಆಗ್ಬಿಡ್ತದೆ. ನಾವೇನಾದರೂ ಈ ರೀತಿ ಹೊತ್ಬೇಕಾದ್ರೆ ಒಂದು ಬಂಡೆ ಗಿಂಡೆ ಕೆಳಗೆ ಕುಸ್ಕೊಂಬಂದ್ಬಿಟ್ರೆ ಗುರು, ನಾವು ಎಲ್ಲಿಗೆ ಹೋಗೋದು? ಹಾಂ, ನಾವು ಸ್ಟ್ರಕ್ ಆಗೋದಷ್ಟೇ ಒಂದು ಎಲ್ಲಿ ನಿಂತಿರ್ತೀವಿ ಅಲ್ಲೇ. ಯಾವುದಾದ್ರೆ ರಿಸ್ಕ್ ಟೀಮ್ ಬಂದು ನಮ್ಮನ್ನ ಕಾಪಾಡಬೇಕಷ್ಟೆ. ನೀವೆಲ್ಲ ತಿಂಡಿ ಮಾಡಿದ್ದೀರಲ್ವಾ? ಮಾಡಿರ್ತೀರ ಬಿಡಿ ನೀವೆಲ್ಲ. ಒಂದು ಗುಡಿಯಲ್ಲಿ ಮಳೆಗಾಲದಲ್ಲಿ ನೋಡೋದು ಅಂತಿದ್ದಾನಲ್ಲ ನಾವಿಲ್ಲಿಂದ ನೆಗ್ ಬಿಡಬೇಕು ಅನ್ನಿಸ್ತಾ ಇರ್ತದೆ. ನಾವು ಚಾಕ್ಲೇಟ್ನ ತಿನ್ಕೊಂಡು ಹತ್ತಿರೋದು ಬೇಜಾರಾಗ್ದಂಗೆ, ಸುಸ್ತಾಗ್ದಂಗೆ. ಇನ್ನೊಂದೇನು ಅಂದರೆ ನೆನ್ನೆ ಅಷ್ಟು ಎಂಜಾಯ್ಮೆಂಟು ಇವತ್ತಿಲ್ಲ. ನೆನ್ನೆ ಟ್ರೆಕ್ಕಿಂಗ್ ಸಕ್ಕತ್ತಾಗಿತ್ತು. ಅದು ನಾವು ಬಂದಿದ್ದಂಥ ಜಾಗ ಬೇರೆ ರೂಟು, ಅದಕ್ಕೆ ಚೆನ್ನಾಗಿತ್ತು. ಇಲ್ಲಿ ಏನಾಗೈತೆ ಅಂದರೆ ಇಲ್ಲಿ ಇವಾಗ ನಾರ್ಮಲ್ ಜಾಗದಲ್ಲೇ ಹೋಗ್ತಾಯಿದ್ದೀವಿ ನಾವು. ಎಲ್ಲರೂ ಓಡಾಡೋಂಥ ಜಾಗಗಳು ನೋಡಿ, ಇಲ್ಲಿ ಅಂಗಡಿಗಳು. ಹಾಗಾಗಿ ನನಗೆ ಅಷ್ಟು ಏನು ಕ್ಯೂರಿಯಾಸಿಟಿ ಇಲ್ಲ. ನನ್ನೆಲ್ಲ ಹೊಂಟೋಗ್ಬಿಡ್ತು ಎಲ್ಲನೂ ಕ್ಯೂರಿಯಾಸಿಟಿ. ನೋಡಿದ್ನಲ್ಲ ಈ ಥರ ಹಸಿರು ಬೆಟ್ಟ ಗುಡ್ಡಗಳು ಬೇರೆ ಲೆವೆಲಲ್ಲೇ ಇತ್ತು ಅದು. ಅದಕ್ಕೆ ಇವತ್ತು ಆ ಎಂಕರೇಜ್ ಇಲ್ಲ. ಆದರೆ ಹರಿಶ್ಚಂದ್ರಗಳು ಚೆನ್ನಾಗೈತೆ, ಬಂದು ನೋಡಿ. ಟಾಪ್ಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಬರ್ಬೋದೇನೋ ಮೋಸ್ಟ್ಲಿ ನನಗೆ ಆ ಎನ್ಕರೇಜ್ ಬರ್ಬೋದೇನೋ. ನೆನ್ನೆ ಬಂದಿದ್ದಲ್ಲ ರತನ್ಗಢ ಫೋರ್ಟಲ್ಲಿ, ಆ ಎನ್ಕರೇಜ್ ಬರ್ಬೋದೇನೋ ಗೊತ್ತಿಲ್ಲ. ನೆನ್ನೆ ಹೋಗಿದ್ದಂಥ ರತನ್ಗಢ ದಾರಿ ಚಾಲೆಂಜಿಂಗ್ಗಳು ಅವೆಲ್ಲ ಸಕ್ಕತ್ತಾಗಿತ್ತು ನೆನ್ನೆ. ಇವತ್ತು ಚಾಲೆಂಜಿಂಗ್ ಎಲ್ಲ ಏನಿಲ್ಲ. ಸ್ಟ್ರೈಟ್ ಹತ್ತದ್ವಾ, ಮೇಲ್ಗಡೆ ವ್ಯೂ ನೋಡಿದ್ವಾ, ಇಳಿದ್ವಾ, ಹೋಯ್ತಾ ಇರೋದು ಅಷ್ಟೇ ಕೆಲಸ. ಆದರೆ ಚೆನ್ನಾಗೈತೆ. ನಾವು ತುಂಬ ವೀಡಿಯೋಗಳೆಲ್ಲ ನೋಡಿದ್ದೀವಲ್ಲ, ಚೆನ್ನಾಗೈತೆ. ಬಂದು ನೋಡ್ಬೋದು, ಬಂದು ಹತ್ತಿ ನೋಡಿ ನೀವು. ಅವ್ನಿಗೆ ಯಾಕೆ ಬೇಜಾರು ಮಾಡೋದು? ನಾನು ಬರ್ತೀನಿ ಅವ್ನ ಮುಂದೆ. ಓಕೆ, ಈಗ ಖುಷಿ ಅದ ನೋಡಿ, ಮುಖದಲ್ಲಿ ಹಂಗೆ ಪಳ ಪಳ ಅಂತದೆ. ಯಾಕೆಂದರೆ ಈಗ ಬೈಯೋದಿಲ್ಲ ಅಂತ ಗೊತ್ತು. ನಾನು ಜರ್ಸಿ ಎಲ್ಲ ಬಿಚ್ಚಾಕ್ತೆ, ಕಿತ್ತು ಬಿಸಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ ಅಂತ ಕೂತ್ಕೊಂಡಿದ್ದೀವಿ. ಇವಾಗ ನೀರು ಕುಡಿಬೇಕು.
ಹಾಂ ಇದೇ ಥರ ಕುಡಿಬೇಕು ಅಂತ ನೆನ್ನೆ ಗೈಡ್ ಹೇಳ್ಕೊಟ್ಟಿದ್ರು, ಅದನ್ನ ಫಾಲೋ ಮಾಡ್ತಾವೆ ಅವನು. ನೀರು ಕುಡಿದು ಆಮೇಲೆ ಹೋಗೋಣ. ಬಲಿ जब मैं मेरा वेंडिंग कार्ड बनाएगा ना तो उस पे डाल देगा नीचे मिस्टर बासु यूट्यूबर फॉलो मी प्लीज सब्सक्राइबर. सच्ची डालेगा ना तुम्हारा वेडिंग कार्ड में. ಏನು ಬರೋ ಖುಷಿ ಪಡಿಸ್ತಾವ್ ನನಗೆ. ಅವ್ನ ಮದುವೆ ಇನ್ವಿಟೇಷನ್ ಕಾರ್ಡ್ಗೆ ಕೆಳಗಡೆ ಹಾಕ್ಸ್ತಾನಂತೆ ಮಿಸ್ಟರ್ ಬಾಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತವ ಹೇಳ್ದ ನೋಡಿ ಅಪ್ಪ. ಈಗ ಅದಕ್ಕೆ ನಾನು ಇವ್ರ ಮನೆ ಹಪ್ಳ ತಡ್ಕೊಂಡಿರ್ಬೇಕಂತ ಈಗ ಅಷ್ಟು ದಿನ ಗಂಟವ. ಚಲೋ ಓಕೆ ಹೋಗೋಣ ಬನ್ನಿ. ಇನ್ನೇನು ಅಲ್ಲ ಬೇಜಾರು, ಇದನ್ನ ಯಾವನು ಓದ್ಕೊಂತೀನಿ ಅಷ್ಟೇ ಗುರು. ಏನು ಓದಿನ ನನಗಿಂತ ತೂಕ ಅದ, ನಾವು ಹೋಗೋದೇ ಕಷ್ಟ. ಇನ್ನು ಇಬ್ಬರು ಒಂದೊಂದು ಹಿಡ್ಕೊಂಡು ಇದನ್ನು ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಒಳ್ಳೆ ಎಂಜಾಯ್ಮೆಂಟಲ್ಲಿ ಇದ್ದೀವಿ, ಒಳ್ಳೆ ಜೋಶಲ್ಲಿದ್ದೀವಿ. ಧೂಪ್ ಜಾತಾ ಇದೆ, ಒಳ್ಳೆ ಮಾರ್ನಿಂಗು. ಬಿಸಿಲು ಬೇರೆ ನೆನ್ನೆ ಬಿಸಿಲು ಸ್ವಲ್ಪನೂ ಇತ್ತಿಲ್ಲ ಋಷಿ. कल रतनगढ़ में जाएगा ना ऊपर में धूप नहीं रहे. हाँ पूरा का पूरा क्लोज है. ನೆನ್ನೆ ಇಷ್ಟು ಬಿಸಿಲೇ ಇರಲಿಲ್ಲ, ಬಿಸಿಲು ಕಿರಣಗಳು ನೆಲಕ್ಕೆ ಬೀಳ್ತಾನೆ ಇರಲಿಲ್ಲ. ಇಲ್ಲಿ ಆದರೆ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಎಲ್ಲೂ ನಿಲ್ಲೋದು ಬೇಡ, ಬಾಗ್ ಮಿಲ್ಕ ಬಾಗ್ ಅಂತವನೆ, ಓಡ್ಬಿಡದ ಅಂತವನೆ. ಓಡಪ್ಪ ನೀನು ಅಂದೆ. ಹೋಗೋಣ ಹೋಗೋಣ ಹೋಗೋಣ, ಮೇಲ್ಗಡೆ ಹೋಗೋಣ. ನೋಡ್ತಾ ಇರಿ ಕೊನೆ ತನಕ ನೋಡಿ, ನಮ್ಮ ಜೊತೆಲಿ ನೀವು ಎಂಜಾಯ್ ಮಾಡಿ. ನನಗೆ ಯಾವುದೇ ರೀತಿ ಎಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರು ಸರಿ, ಯಾವ ಪ್ಲೇಸ್ ನೋಡಿದ್ರು ಸರಿ, ನನಗಿದು ಒಳ್ಳೆ ಅನುಭವನೇ, ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಒಳ್ಳೆಯ ಮೆಮೊರಿ ಕೂಡ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಮುಂದೆ ಏನಾಗುತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ನೋಡೋಣ. ಸುಸ್ತಾಗೋಯ್ತು ಗುರು, ಸುಮಾರು ದೂರ ಬಂದಿದ್ದೇವೆ. ಮೈಯಲ್ಲಿ ಬೆವರಿಳಿಸ್ಬಿಟ್ಟು ನಾವಿವಾಗ ಹೋಗ್ಬೇಕಾಗಿರೋದು ಇನ್ನೂ ವ್ಯೂ ಪಾಯಿಂಟ್ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಅಷ್ಟು ದೂರ ಹತ್ತಬೇಕು ಗುರು. ಇನ್ನೂ ಇಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ವ್ಯೂ ಪಾಯಿಂಟು. ಈಗ ಅಲ್ಲಿಗೆ ಹೋಗೋಣ, ವ್ಯೂ ಪಾಯಿಂಟ್ ನೋಡಿ ನೀವು. ಅಲ್ಲಿ ತನಕ ಹೋಗ್ಬೇಕೀಗ ನಾವು. ಮಧ್ಯದಲ್ಲಿ ಇಲ್ಲಂತವು ಚೆನ್ನಾಗಿತ್ತು ನಿಂತ್ಕೊಳ್ಳೋಕ್ಕೆ. ಇಂಥ ಜಾಗನೆಲ್ಲ ನೋಡೋಕ್ಕೆ ಮಾತ್ರ ಮಸ್ತಾಗಿರ್ತದೆ. ಏನಾದರೂ ಪ್ರಾಬ್ಲಮ್ಮು, ಸಮಸ್ಯೆ, ಬೇಜಾರು ಅಂತ ಇದ್ದಾಗ ಇಂಥ ಪ್ಲೇಸ್ಗಳನ್ನ ನೋಡಿದಾಗ ಏನೋ ಒಂಥರ ಆನಂದ. ತುಂಬ ದೂರ ಇಬ್ಬರೇ ಬಿಸಿಲಲ್ಲಿ ಯಾವ ಮಾತುಕತೆ ಇಲ್ಲದೇ ಹಾಗೆ ಆರಾಮಾಗಿ ಬಂದು. ಯಾಕೆಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಹರಿಶ್ಚಂದ್ರಗಢದಲ್ಲಿ ಕಾಲು ಓಪನ್ ಆಗಿರೋದ್ರಿಂದ ಬೆಟ್ಟ ಗುಡ್ಡ ಬಿಸಿಲು ಜಾಸ್ತಿ. ಸುಮಾರು ಒಂದು ಅರ್ಧ ಭಾಗ ತನಕ ಬಂದಮೇಲೆ ಒಂದು ದೇವಸ್ಥಾನ ಐತೆ, ಅದೇ ಮಹಾದೇವನ ದೇವಸ್ಥಾನ ಅಂತೆ. ಇಲ್ಲಿ ತುಂಬ ಜನ ಬಂದು ಜೈಕಾರ ಹಾಕಿ ಕೂಗ್ತಾರೆ. ಹಾಗೆಯೇ ಶಿವಾಜಿ ಮಹಾರಾಜ್ಗೂ ಕೂಡ ಕೂಗ್ತಾರೆ. ಇಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅಂತ ಹೇಳೋಂಗಿಲ್ಲ, ಶಿವಾಜಿ ಮಹಾರಾಜ್ ಅಂತ ಹೇಳಲೇಬೇಕು. ಇಲ್ಲ ಅಂದರೆ ಇಲ್ಲಿ ಜನ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಟೈಮು ಯಾರಾದರೂ ಇಲ್ಲಿ ಬಂದು, ನೀವು ವಿಡಿಯೋದಲ್ಲಿ ಏನು ಬೇಕಾದ್ರೂ ಮಾತಾಡಿ, ಅವ್ರಿಗೆ ಅರ್ಥ ಆಗೋದಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಶಿವಾಜಿ ಅಂದಾಗ ಮಾತ್ರ ಅರ್ಥ ಆಯ್ತದೆ. ಜೊತೆಲಿ ಮಹಾರಾಜ ಅನ್ನೋದು ಸೇರಿಸ್ಕೊಳ್ಳಿ. ಆ ದೇವಸ್ಥಾನ ಹಳೆ ಕಾಲದ್ದು, ಆಲ್ಮೋಸ್ಟ್ ತುಂಬ ಚೆನ್ನಾಗಿರ್ತವೆ ಹಳೆ ಕಾಲದ ದೇವಸ್ಥಾನಗಳು. ಇದನ್ನು ಒಂದು ನೋಡೇ ಬಿಡಿ ಅತ್ತಿಗೆ. ಇದೇ ನೋಡ್ರಿ ಮಹಾದೇವನ ದೇವಸ್ಥಾನ, ಇದರ ಮಧ್ಯದಲ್ಲಿದೆ. ಹಾಗೆಯೇ ಇಲ್ಲೊಂದು ಕೊಳ ಕೂಡ ಇದೆ.
ಕೊಳ ಏನು ಮಾಡೋಂಗಿಲ್ಲ ಹಂಗಾಗೈತೆ. ಅಲ್ಲಿ ಮುಂದೆ ಅಲ್ಲಿ ಕಾಣಿಸ್ತಿಲ್ಲ ಅಂತ ಒಂದು ಗುಹೆನೂ ಇದೆ. ಈ ದೇವಸ್ಥಾನದ ಹಿಂಭಾಗದಲ್ಲೂ ಗುಹೆ ಇದೆ. ಒಳಗಡೆ ಹೋಗೋಣ ಈಗ ನಾವು. ಹೇಗಿದೆ ಆ ದೇವ್ರ ಗುಡಿ ನೋಡ್ಕೊಂಡು ಬರೋಣ. फिर पूरा वीडियो पूरा करना ना फिर ಆಹಾ ಏನು ತಂಗಾಯ್ತದೆ ಇಲ್ಲಿ. ಇದು ತುಂಬ ಹಳೇದಾಗಿರೋದ್ರಿಂದ ಡಿಸೈನ್ ಎಲ್ಲ ಮುಚ್ಚೋಗೈತೆ. ಎಲ್ಲ ಚೆನ್ನಾಗೈತೆ. ನನಗೆ ದೇವನ ಶಿವಲಿಂಗ. ಹಾಗೆಯೇ ಹಿಂದೆ ಬಂದರೆ ಚಿಕ್ಕ ಚಿಕ್ಕ ಗುಡಿಗಳು. ಇಲ್ಲೆಲ್ಲ ಅವ್ರ ಮನೆಗೊಳಕ್ಕೆ ಮಾಡ್ಕೊಂಡಂಥ ಜಾಗಗಳು. ಇಲ್ಲಿ ಕೆಳಗಡೆ ಮೆಟ್ಲುಗಳೈತೆ. ಅಂಡರ್ಗ್ರೌಂಡ್ ಐತೆ ಇಲ್ಲಿ. ಆದರೆ ನೀರಿಂದ ಮುಚ್ಚೋಗ್ಬಿಟ್ಟೈತೆ. ನೀರಲ್ಲಿ ಬರ್ತೈತೆ ಏನು ಗೊತ್ತಿಲ್ಲ. ಅವಾಗೆಲ್ಲ ಇವಾಗ ಕೆಳಗಡೆ ಹೋಗಿ ಕೆಳಗಡೆ ಪೂರ್ತಿ ಐತೆ ಅಂಡರ್ಗ್ರೌಂಡ್. ಇಲ್ಲಂತೂ ಭಾಳ ಚೆನ್ನಾಗೈತೆ. रस्ता है हमारे फोटो है नाम ಇಲ್ಲಿ ನೋಡ್ತೀರಾ ಅಂತ ಜಾಗದಲ್ಲಿ ಒಳಗಡೆ ರಸ್ತೆ ಇದೆ. ಆದರೆ ನೀರಿಂದ ಪೂರ್ತಿ ಜಲೋತ್ತರವಾಗಿದೆ. ಅದ್ರ ಒಳಗಡೆ ಹೋಗ್ಬೋದು. ಇಲ್ಲಿ ನೋಡಿದ್ರು ಯೋಚನೆ ಮಾಡ್ತಾವ್ರೆ ಹೋಗ್ಬೇಡ ನೋಡ್ಕೊಂಬರೋಣ ಅಂತ. ಏನ್ ಮಾಡ್ತಾರೆ ಗುರು. ನನ್ನ ಟಾಪ್ ವ್ಯೂ ನೋಡಬೇಕು ಅಂದ್ಕೊಂಡು ಹೋಗ್ತಾ ಇದೆ ಒಂದಕ್ಕೆ. ಆದರೆ ಇವರು ಅದು ಏನಾನ ಮಾತಾಡ್ಕೋತಾವ್ರೆ ಗೊತ್ತಿಲ್ಲ. ಅಲ್ಲೆಲ್ಲ ಹೋಗಂಗಿಲ್ಲ, ಇಲ್ಲೆಲ್ಲ ಹೋಗಿ ಅಂತ ಹೇಳಿದ್ರು. ಇವನು ಅದೇನೋ ಹೇಳ್ತಾನೆ, ನನಗೆ ಅರ್ಥನೂ ಆಯ್ತಲ್ಲ. ಇವಾಗ ಅದೇನೋ ತೋರ್ಸಕ್ಕೆ ಬಂದವ್ರೆ, ಕರ್ಕೊಂಡು ಬಂದವ್ರಿಗೆ. ನೋಡೋಣ ಇವಾಗ ಹೋಗ್ತಾಯಿದ್ದೀನಿ. ಗುಹೆ ಒಳಗಡೆ ಏನಾದ್ರು ಹೋಗ್ಬೇಕಾ ಅನ್ನೋದೇ ಕುತೂಹಲದಿಂದ ಕಾಯ್ತಾಯಿದ್ದೀನಿ. ಗುಹೆ ಒಳಗಡೆ ಏನಾದ್ರು ಹೋಗ್ಬೇಕಾ ಅಂತವ. ಹಾಂ, ಅಲ್ಲಿಂದ ವಾಪಸ್ ಕರ್ಕೊಂಬಂದಿರೋದು ಇಲ್ಲಿಗೆ ಗಣಪವರು. ಇಲ್ಲಿ ಏನು ನೋಡಬೇಕು ಗೊತ್ತಿಲ್ಲ. ಇಲ್ಲಿರೋಂಥದ್ದು ದೇವಸ್ಥಾನ. ಋಷಿ ಋಷಿ ನೀರೊಳಗಡೆ ಇದೆ ಗುರು ಇಲ್ಲಿ ದೇವಸ್ಥಾನ. ಈಗೆಲ್ಲ ಬಟ್ಟೆ ಬಿಚ್ಚಾಕ್ತವ್ರೆ. ಒಳಗಡೆ ಹೋಗಿ ಇದೊಳಗಡೆ ರೂಮ್ಸ್ ಎಲ್ಲ ಇದೆ. ಹಾಂ ಹಾಂ. पिलर निकल गया. पिलर निकल गया. पागल आदमी इधर. पिलर क्या बोलती है? क्या बोलती है? चार यू गए यार. हाँ. सर अभी कोई नहीं ಪಿಲ್ಲರ್ ಅಂದರೆ ಬೈತಾವನೇನು, ಸ್ತಂಭ ಅನ್ಬೇಕಂತಿಲ್ಲಿ. ಯಾವ ಸ್ತಂಭ? ಅದನ್ನು ದರ್ಶನ ಮಾಡ್ಕೊಬರೋಕ್ಕೆ ಇವಾಗೆಲ್ಲ ಹೋಗ್ತಿದ್ದಾರೆ. ಮೇಲ್ಗಡೆ ಕಂಡು ಬರ್ತಿದ್ರು. ನಿಖಲ ಪ್ಯಾಂಟ್ ನಿಖಲ್ प्यांट निकल. को भी बात नहीं. ये बोवारे वर्ष लोग तोड़ रे. ये यार दादा वर्ष लोग तोड़ रे खाली रहा. ಎಲ್ಲರೂ ಇಲ್ಲೊಂದು ಶಿವನದ ವಿಗ್ರಹ ಇದೆ.
ಅದನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತ ಇಲ್ಲಿ ಬಂದಿದ್ದು ನಾವು. ಅದ್ರ ಒಳಗಡೆ ಯಾವಿದೆ ಅಂತ ನೀರು ಶಿವಲಿಂಗನ ಪ್ರತಿಮೆ ಅಲ್ಲಿ ಕಾಣಿಸ್ತಾ ಇತ್ತು ನಮಗೆ. ಹೆವಿ ನೀರು ಐತೆ ಒಳಗಡೆ, ಹೆಚ್ಚು ಕಡಿಮೆ ಅಂದರೂ ಮಂಡೆಯಿಂದ ಮೇಲ್ಗಡೆ ಬರ್ತೀನಿ ನೀರು.